ನಮಸ್ಕಾರ. ಯುವರಾಜ್ ಕುಮಾರ್‌ಗೆ ಸಂಜನಾ ಜೋಡಿ ಎರಡನೇ ನಾಯಕಿಯಾಗಿ ಈ ಒಂದು ಸಿನಿಮಾಗೆ ಎಂಟ್ರಿ ಕೊಡಲಿದ್ದಾರೆ ನಮ್ಮ ಸಂಜನಾ ಮೇಡಮ್ ಅವರು. ಈಗ ಮೊದಲ ಬಾರಿಗೆ ಈಗ ನೋಡಿರ್ಬೋದು ರತ್ನನ ಪ್ರಪಂಚ ಸಿನಿಮಾ ಯಾವ ರೀತಿ ಕ್ರೇಜ್ ಹುಟ್ಟಾಗೈತಿ, ಯಾವ ರೀತಿ ಇತ್ತು ಆ ಸಿನಿಮಾದಲ್ಲಿ ಅಂತ ಗೊತ್ತಾಗಬೇಕಂದ್ರೆ ನಮ್ಮ ಡಾಲಿ ಧನಂಜಯ್ ಸರ್ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಯಾಕಂದ್ರೆ ನಾವು ವಿಲನ್ ಪಾತ್ರನ ಕೊಟ್ಟರಾಯಿತು ಮತ್ತು ಹೀರೋ ಪಾತ್ರ ಅಂತ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸುವಂಥ ನಮ್ಮ ಡಾಲಿ ಧನಂಜಯ್ ಸರ್ ಅವರ ರತ್ನನ ಪ್ರಪಂಚ ಪ್ರಪಂಚ ಯಾವ ರೀತಿ ಹಿಟ್ ಆಗೈತಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ರತ್ನನ ಪ್ರಪಂಚ ಈ ವಿಷಯ ಯಾವುದೇ ಸಿನಿಮಾ ಬಗ್ಗೆ ಯಾಕೆ ಮಾತಾಡಕತ್ತೀನಪ್ಪ ಅಂತಂದರೆ, ನಮ್ಮ ರತ್ನನ ಪ್ರಪಂಚ ಸಿನಿಮಾದ ರೋಹಿತ್ ಬದುಕಿಯವರು ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಇನ್ನೇನು ಕೊನೆ ಹಂತದಲ್ಲಿ ಈ ಒಂದು ಸಿನಿಮಾಗೆ ಮುಹೂರ್ತಕ್ಕೆ ಫಿಕ್ಸ್ ಆಗೈತಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸಿನಿಮಾ ತೆರೆಗೆ ಬರಾಗೈತಿ. ಈ ಸಿನಿಮಾ ಯಾವಾಗ ಬಿಡುಗಡೆ ಆಗತ್ತಪ್ಪ ಅಂತಂದ್ರೆ ಅದೇ ಜೂನ್ 6ರಂದು ಈ ಒಂದು ಸಿನಿಮಾ ರಾಜ್ಯಾದ್ಯಂತವಾಗಿ ಒಂದು 5 ಭಾಷೆಗಳಲ್ಲಿ ತೆರೆ ಕಾಣಲಿಕ್ಕೆ ಎಲ್ಲ ಸಜ್ಜು ಮಾಡ್ಕೊಳ್ಳೋದು ಚಿತ್ರತಂಡ ಅಂತ ಹೇಳ್ತೀನಿ. ಈಗ ಈ ನಮ್ಮ ಯುವರಾಜ್ ಕುಮಾರ್ ಸರ್ಗೆ ಸಂಜನಾ ಅವರು ಜೋಡಿಯಾಗಿ ಆ್ಯಕ್ಟ್ ಮಾಡಕತ್ತಾರ, ಎರಡನೇ ನಾಯಕಿಯಾಗಿ ಆ್ಯಕ್ಟ್ ಮಾಡಕತ್ತಾರ. ಈ ಸಿನಿಮಾ ಯಾವುದಪ್ಪ ಅಂತ ಹೇಳ್ಬಿಡ್ತೀನಿ ಮೊದಲಕ್ಕೆ. ಯಾಕಂದ್ರೆ ಈಗ ಮುಂಚೆ ಯಾಕಂದ್ರೆ ಹೇಳಕತ್ತಪ್ಪ ಅಂತಂದ್ರೆ ಸಿನಿಮಾ ಯಾವುದಪ್ಪ ಅಂತ ಹೇಳೋದ ಈ ಹೊಸ ಸಿನಿಮಾ ತೆಗತ್ತಾರ ನೀವೆಲ್ಲ ಅನ್ಕೊಂಡಿರ್ಬೋದು. ಹೊಸ ಸಿನಿಮಾನೂ ಐತಿ. ಈಗ ಈ ಒಂದು ಯಕ್ಕ ಸಿನಿಮಾಗೆ ನಮ್ಮ ಸಂಜನಾ ಮೇಡಮ್ ಅವರು ಜೋಡಿಯಾಗಿ ಒಂದು ಎರಡನೇ ನಾಯಕಿಯಾಗಿ ಒಂದು ಸೆಲೆಕ್ಟ್ ಆಗ್ಯಾರ. ಅವರು ಇನ್ನೇನೆ ಈ ಕೊನೆ ಹಂತದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಇದೆ. ಇದು ಒಂದು ಸಿನಿಮಾ ಕಮರ್ಷಿಯಲ್ ಸಿನಿಮಾ, ಒಂದು ಆ್ಯಕ್ಷನ್ ಸಿನಿಮಾ ಅಂತ ಇರುವಂಥ ಸಿನಿಮಾ. ಸಾಂಗ್ಸ್ ಆಗಿರ್ಬೋದು, ಫೈಟಿಂಗ್ ಸೀನ್ ಆಗಿರ್ಬೋದು, ಡೈಲಾಗ್ ಸೀನ್ ಎಲ್ಲ ಇರುವಂಥ ಈ ಒಂದು ಸಿನಿಮಾ ಆಗೈತಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸಿನಿಮಾ ತೆರೆ ಬಿಗ್ ಸ್ಕ್ರೀನ್ ಮೇಲೆ ಬರುವಂಥ ಈ ಒಂದು ಸಿನಿಮಾ ಆಗೈತಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸಿನಿಮಾ ಹಾಕಿದ್ರೆ ಎಲ್ಲರೂ ನಾವು ಕಣ್ಣು ತುಂಬ ನೋಡ್ಕೊಂಡು ಎಲ್ಲರೂ ಕಾತುರದಿಂದ ಕಾಯಕತ್ತೀವಿ ಅಂತ ಹೇಳ್ತೀನಿ ನಾನು. ಇದೇ ಜೂನ್ 6ರಂದು ಇನ್ನೊಂದು ಒಂದು 5 ತಿಂಗಳ ಇನ್ನೇ ಜನವರಿ ಅಂಕರ್ ಎಂಡಿಂಗ್ ಮತ್ತು ಮುಗಿಯಕ್ಕೆ ಬಂತು. ಇನ್ನೇನು 4 ತಿಂಗಳ ಕಳೀತಪ್ಪ ಅಂತಂದರೆ ಈ ಒಂದು ಸಿನಿಮಾ ರಾಜ್ಯಾದ್ಯಂತವಾಗಿ ತೆರೆ ಕಾಣಲಿಕ್ಕೆ ಎಲ್ಲ ಸಿದ್ಧತೆಂಕರ ಚಿತ್ರತಂಡಕರು ಮಾಡೋದೈತಿ. ಆದಷ್ಟು ಬೇಗ ಥಿಯೇಟರ್ ಅಂಗಳಕ್ಕೆ ಬರಲಿ. ನೀವೆಷ್ಟು ಕುತೂಹಲದಿಂದ ಕಾಯಕತ್ತೀವಿ. ಯಕ್ಕ ನಮ್ಮ ಯುವರಾಜ್ ಕುಮಾರ್ ಸರ್ ಅವರ ಯಕ್ಕ ಸಿನಿಮಾ. ಈಗ ಅವರು ಯಾಕಂದ್ರೆ ನೋಡಿರ್ಬೋದು ಆಲ್ಮೋಸ್ಟ್ ಸಿನಿಮಾಗ್ರಿ. ಯಾಕಂದ್ರೆ ಹೋದ ವರ್ಷ ಹಿಟ್ ಆದಂಥ ಒಂದು ಸಿನಿಮಾ ಆಗಿರ್ಬೋದು. ನಮ್ಮ ಯುವರಾಜ್ ಕುಮಾರ್ ಸರ್ ಅವರ ಹೋದ ವರ್ಷ ಸಿನಿಮಾ ಹಿಟ್ ಆದಂಥ ಯಾವ ರೀತಿ ಕ್ರೇಜ್ ಹುಟ್ಟಾಗಿತ್ತು. ಅಷ್ಟು ಒಳ್ಳೆಯ ಸಿನಿಮಾ ಅದು. ಯುವ ಸಿನಿಮಾ ಯಾವ ರೀತಿ ಕ್ರೇಜ್ ಹುಟ್ಟಾಗಿತ್ತು, ಯಾವ ರೀತಿ ಇತ್ತು, ಕ್ರೇಜ್ ಎಷ್ಟು ಇತ್ತು. ಯಾಕಂದ್ರೆ ಬಳ್ಳಾರಿ ಒಳಗೆ ಬಂದ್ರಪ್ಪ ಅಂತಂದ್ರೆ ಒಂದು ಆಡಿಯೋ ಎಲ್ಲ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಮಾಹಿತಿ ಹಂಗಾರೆ ಬಿಟ್ಕೊಟ್ಟಿದ್ರು. ಅವಾಗ ಅಷ್ಟು ಕ್ರೇಜ್ ಹುಟ್ಟಾಕಿರುವಂಥ ಈ ಒಂದು ಯುವ ಸಿನಿಮಾಕರು ಅಷ್ಟು ಹಿಟ್ಟಾಗೈತಿ. ಈಗ ಅದ್ರ ಬೆನ್ನಲ್ಲಿ ಈ ಒಂದು ಸಿನಿಮಾಗೆ ಒಪ್ಕೊಂಡಿರೋ ಅದು ಯಾವುದಪ್ಪ ಅಂತಂದರೆ ಅದೇ ಯಕ್ಕ ಸಿನಿಮಾ. ಇನ್ನೇನು ಈ ಒಂದು ಚಿತ್ರೀಕರಣಕರೇ ಕೊನೆ ಹಂತದಲ್ಲಿ ಐತಿ. ಚಿತ್ರೀಕರಣಕರು ಮುಗಿದ ಮೇಲೆ ಯಾವುದೋ ಮಾಹಿತಿ ಅಂಕರು ಬಿಟ್ಕೊಡ್ತಾರೆ. ಅದು ಮಾಹಿತಿ ಏನು ಬಿಟ್ಕೊಡ್ತಪ್ಪ ಎಲ್ಲವನ್ನೂ ಪಿನ್ ಟು ಪಿನ್ ಎಲ್ಲವನ್ನು ನಮ್ಮ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲವನ್ನು ಹೇಳ್ತೇನೆ ಅಂತ ಹೇಳ್ತೀನಿ. ಓಕೆ ಸರ್, ಈಗ ಯಕ್ಕ ಸಿನಿಮಾ ಜೂನ್ 6ರಂದು ತೆರೆ ಕಾಣತೈತಿ. ಇನ್ನು ಅದ್ರ ಬಗ್ಗೆ ಏನಾರ ಮಾಹಿತಿ ಏನಾರ ಬಿಟ್ಕೊಟ್ರಪ್ಪ ಅಂತಂದ್ರೆ ನಮ್ಮ ಸಿನಿಮಾದ ಬಗ್ಗೆ ಅಂದ್ರೆ ನಮ್ಮ ಯಕ್ಕ ಸಿನಿಮಾದ ಬಗ್ಗೆ ಏನಾರ ಮಾಹಿತಿ ಏನಾರ ಬಿಟ್ಕೊಟ್ರಪ್ಪ ಅಂದ್ರೆ ಯಾವುದೇ ಮಾಹಿತಿ ಬಿಟ್ಕೊಟ್ರು ನಿಮ್ಮ ಮುಂದೆ ಬಂದು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಕತ್ತೀನಿ ನಾನು. ಯಾವುದೇ ಬಿಟ್ಟರು ಸುದ್ದಿ ಸಮಾಚಾರ ಯಾವುದೇ ಇದ್ರೂ ಸಿನಿಮಾದ ಬಗ್ಗೆ ಆಗಿರ್ಬೋದು, ನಮ್ಮ ಕಾಮಿಡಿ ಆಗಿರ್ಬೋದು, ಯಾವುದೇ ಇದ್ರೂ ಎಲ್ಲವನ್ನು ಮಾಹಿತಿಯನ್ನು ಹೇಳ್ಕೊಂತ ಹೋಗ್ತೀನಿ ಅಂತ ಹೇಳ್ತೀನಿ. ಓಕೆ ಸರ್, ನಾನು ಏನಾರ ತಪ್ಪು ಮಾತಾಡಿದ್ದೀನಪ್ಪ ದಯವಿಟ್ಟು ನಮಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಳ್ಳೆಯದಾಗಲಿ ಎಲ್ಲರಿಗೂ.